ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ ಮಾಡುವ. ನಮಸ್ತೆ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ನನ್ನ ವೀಡಿಯೋ ಯಾರೆಲ್ಲ ಪ್ಲೇ ಮಾಡಿ ನೋಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ತಗೊಂಡು ಬಂದು ಕೊಡ್ತಾ ಇರ್ತೇನೆ. ಎಲ್ಲರೂ ನೋಡಿ. ಇವತ್ತಿನ ಬಂದುಬಿಟ್ಟು ಟಾಪಿಕ್ನ, ನಮ್ಮ ವೀಡಿಯೋನ ನಾವೇ ನೋಡ್ಬೋದಾ, ನಮ್ಮ ವೀಡಿಯೋನ ನಾವೇ ನೋಡಿದರೆ ಏನಾಗುತ್ತೆ, ಇದರ ಟಾಪಿಕ್ ಇಟ್ಕೊಂಡು ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಬನ್ನಿ ಇವತ್ತಿನ ವೀಡಿಯೋ ನೋಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಿಮಗೆ ನೋಟಿಫಿಕೇಶನ್ ಬೇಕು, ಈ ಥರ ಎಲ್ಲ ವೀಡಿಯೋನ ಮಾಡಿಕೊಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವೀಡಿಯೋಸ್. ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಲ್ವಾ, ಅಪ್ಲೋಡ್ ಮಾಡುವಾಗ ನಮ್ಮ ವೀಡಿಯೋನ ಇವಾಗ ನೀವು 10 ಜಿಮೇಲ್ನ ಕ್ರಿಯೇಟ್ ಮಾಡ್ತೀರಾ, ಇಲ್ಲ ಯಾವುದಾದ್ರೂ ಒಂದು ಜಿಮೇಲ್ನ ನಿಮ್ಮ ಯೂಟ್ಯೂಬ್ ಯಾವುದು ನೀವು ಮಾನಿಟೈಸನ್ಗೆ ಅಪ್ಲೈ ಮಾಡಿಕೊಡ್ತೀರಲ್ವಾ, ಆ ಜಿಮೇಲ್ನ ಬೇರೆ ಇಡ್ತೀರಾ. ಇವಾಗ ನನಗೆ ವ್ಯೂವರ್ಸ್ ಓಡಬೇಕು, ಇಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಸ್ಬೇಕು, ಇಲ್ಲ ನನ್ನ ವೀಡಿಯೋನ ನಾನೇ ಪ್ಲೇ ಮಾಡಿ ನೋಡಬೇಕಂತ ಈ ಥರ ಬೇರೆ ಯೂಟ್ಯೂಬ್ನ ಓಪನ್ ಮಾಡಿರ್ತೀರ. ವ್ಯೂವರ್ಸ್ನ ನೀವೇ ನಿಮ್ಮ ವೀಡಿಯೋನ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ತೀರಾ. ಯಾಕಂದರೆ ಇವಾಗ 3000 ವಾಚ್ ಅವರ್ ಅಂದರೆ ನೀವೇ ಅಪ್ಲೋಡ್ ಮಾಡಿ ನೀವೇ ನೋಡ್ತಾ ಇರ್ತೀರಲ್ವಾ, ಆವಾಗ ನಿಮಗೆ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಅಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆದರೆ ಯೂಟ್ಯೂಬ್ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ, ಇದು ಒಂದೇ ಡಿವೈಸಿಂದ ಇಷ್ಟು ವೀಡಿಯೋನ ಪ್ಲೇ ಮಾಡಿದ್ದಾರೆ ಅಂತ. ಅದಕ್ಕೆ ನಿಮಗೆ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಅದು ಕೊಡಲ್ಲ ಫ್ರೆಂಡ್ಸ್. ಇದೊಂದು ಆಪ್ಷನ್ಸ್. ಎರಡನೇ ಆಪ್ಷನ್ಸ್ ಬಂದುಬಿಟ್ಟು, ನಿಮ್ಮ ವೀಡಿಯೋನ ನೀವು ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಮ ವೀಡಿಯೋನ ಪ್ಲೇ ಮಾಡೋಕ್ಕಾಗುತ್ತಾ, ಇಲ್ಲ ನಿಮ್ಮ ವೀಡಿಯೋನ ನೀವೇ ನೋಡ್ಬೋದಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಮಾನಿಟೈಸೇಷನ್ ಏನಕ್ಕೆ ಕೊಡ್ತಾರೆ, ಒಂದು. ಎರಡನೇದು, ಮಾನಿಟೈಸೇಷನಿಂದ ನಮಗೆ ಏನು ಬೆನಿಫಿಟ್ಸ್ ಬರುತ್ತೆ. ಇಲ್ಲಿ ನೋಡಿ, ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಇವಾಗ ನಿಮಗೆ 1000 ಸಬ್ಸ್ಕ್ರೈಬ್ ಆಗಿರಲಿ, ಮತ್ತು ನೆಕ್ಸ್ಟ್ ವ್ಯೂವರ್ಸು ಬಂದಿರುತ್ತೆ, ಎಲ್ಲನೂ ಬಂದಿರುತ್ತೆ. ನಿಮ್ಮ ವೀಡಿಯೋನ ನೀವೇನಕ್ಕೆ ಪ್ಲೇ ಮಾಡಬಾರ್ದು ಒಂದು ಕ್ವಶನ್ಸ್ನ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಮ ವೀಡಿಯೋನ ಏನಕ್ಕೆ ಪ್ಲೇ ಮಾಡಬಾರ್ದು ಅಂತ ಯೂಟ್ಯೂಬರ್ ನಿಮಗೆ ಒಂದು ಅಮೌಂಟ್ನ ಕೊಡ್ತಾರೆ. ಓಕೆನಾ? ಆ ಅಮೌಂಟ್ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಯಾಕಂದರೆ ನೀವು ಮಾಡಿದಂಥ ಕಂಟೆಂಟ್ಮೆಂಟ್ನ ಜನರಿಗೆ ಇಷ್ಟ ಆಗುತ್ತೆ, ಅವರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬು ಮಾಡ್ತಾರೆ, ಇಲ್ಲ ಕಮೆಂಟು ಮಾಡ್ತಾರೆ, ಇಲ್ಲಾದರೆ ವ್ಯೂವರ್ಸು ಕೌಂಟಿಂಗ್ ಆಗುತ್ತೆ. ಆ ವಿಡಿಯೋದಲ್ಲಿ ಇವಾಗ ಒಂದು ಮ್ಯಾಕ್ಸಿಮಮ್ ಇಟ್ಕೊಳ್ಳಿ, 1000 ವ್ಯೂವರ್ಸ್ ಅಂತ ಓಡಿದೆ ಅಂದ್ಕೊಳ್ಳಿ. ಆ 1000ಅಲ್ಲಿ ಎಷ್ಟು ಡಿವೈಸಸ್ ಯೂಸ್ ಆಗಿದೆ, 1000 ಡಿವೈಸಸ್ ಯೂಸ್ ಆಗಿದೆ. ಬೇರೆ 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 ಜಿಮೇಲಿಂದ ಯೂಸ್ ಆಗ್ತಾ ಇರುತ್ತೆ. ಒಂದೇ ಡಿವೈಸಿಂದ ಯೂಸ್ ಆದರೆ ಯೂಟ್ಯೂಬ್ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದು ಫೇಕ್ ವ್ಯೂವರ್ಸ್ ಅಂತ. ಅದಕ್ಕೆ ಇವಾಗ ನೀವು ನೆಕ್ಸ್ಟ್ ಬಂದುಬಿಟ್ಟು ನೀವು ಮಾನಿಟೈಸ್ನ ಆನ್ ಮಾಡಿಕೊಂಡು ನಿಮ್ಮ ವೀಡಿಯೋನ ಪ್ಲೇ ಮಾಡ್ತಾರೆ. ಇವಾಗ ಏನಕ್ಕೆ ಪ್ಲೇ ಮಾಡಬಾರ್ದು ಅಂದರೆ, ಅದಕ್ಕೆ ಒಂದು ವೀಡಿಯೋಗೆ ಇಷ್ಟು ಅರ್ನಿಂಗ್ಸ್ ಅಂತ ಇರುತ್ತೆ. ಆವಾಗ ನಿಮ್ಮ ವೀಡಿಯೋ ನೀವೇ ನೋಡಿದರೆ ನಿಮ್ಗೆ ಏನು ಬೆನಿಫಿಟ್ಸ್ ಅನ್ನೋದು ಬರಲ್ಲ, ಮಾನಿಟೈಸ್ನ ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ಅದೇ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಬಂದುಬಿಟ್ಟು, ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಮ ವೀಡಿಯೋನ ನೀವು ಪ್ಲೇ ಮಾಡೋಕ್ಕೆ ಹೋಗಬೇಡಿ. ಥರ್ಡ್ನೇ ಕ್ವಶನ್ಸ್ ಬಂದುಬಿಟ್ಟು, ನಿಮ್ಮ ವೀಡಿಯೋನ ನೀವು ನೋಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಚಾನಲ್ನ ನಿಮಗೆ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ವಾಚ್ ಟೈಮ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಥರ ನೀವು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿ. ಓಕೆನಾ? ಯಾವತ್ತೂ ನಿಮ್ಮ ವೀಡಿಯೋನ ನೀವು ಪ್ಲೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಏನಕ್ಕೆ? ಯಾಕಂದರೆ ಅದರಲ್ಲೇ ಆ್ಯಡ್ಸಸ್ ಬರುತ್ತೆ. ಆ ಆ್ಯಡ್ಸಸ್ ಬರುವಾಗ ನಿಮ್ಮ ವೀಡಿಯೋ ನೀವು ಪ್ಲೇ ಮಾಡಿದರೆ ಏನು ಬೆನಿಫಿಟ್ಸ್ ಇರುತ್ತೆ. ಅದಕ್ಕೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ನಿಮ್ಮ ಚಾನಲ್ನ ಬ್ಲಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ವೀಡಿಯೋನ ನೀವು ಪ್ಲೇ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ನನ್ನ ವೀಡಿಯೋ ನೋಡೋದಕ್ಕೆ ನನ್ನ ವೀಡಿಯೋ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನೆಕ್ಸ್ಟ್ ಕಂಟೆಂಟ್ಮೆಂಟ್ ತಗೊಂಡು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.